ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರ್ತಾ ಇದೆ ನೋಡೋಣ. ಈ ಅಮಾವಾಸ್ಯೆ ನನ್ನ ಜೀವನದಲ್ಲಿ ಒಂದು ಮೇಜರ್ ಆಸೆನ ಈಡೇರಿಸಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಜೊತೆಗೆ 11th ಹೌಸ್ ಇದೆ ಇಲ್ಲಿ. ಸೊ ಎಸ್, ಅಗೇನ್ ಶಿಫ್ಟ್ ಆ್ಯಂಡ್ ಶ್ಯಾಡೋ, ಲಿಯೋ, ಟ್ಯಾರೋಸ್, ವೆಸ್ತಾ ಕಂಜಕ್ಷನ್. ಸಾಕಷ್ಟು ಶನಿ ಮಹಾತ್ಮ 14 ವರ್ಷಗಳಿಂದ ನೀವೇನು ಆಸೆ ಪಟ್ಟಿದ್ರಿ ಅದನ್ನು ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರಿಗೆ ನೀವೇನು ಪ್ಲ್ಯಾನ್ ಮಾಡಿದ್ರಿ ಆ ಪ್ಲ್ಯಾನ್ ಪ್ರಕಾರ ನಿಮ್ಮ ಜೀವನ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಬುದ್ಧಿವಂತಿಕೆಯಿಂದ ಒಂದಷ್ಟು ಕಾರಣಗಳನ್ನ ಹುಡ್ಕೊಂಡು ನಿಮ್ಮದೇ ಆದ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳ್ತಾ ಬಂದಿದ್ರಿ. ಸೊ ಈಗ ನಿಮಗೊಂದು ಅವಕಾಶನ, ಮೇಜರ್ ಲೈಫ್ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಯೂನಿವರ್ಸ್ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ನಿಮ್ಮ ಕೈಯಾರೆ ನೀವೇ ಮಾಡ್ಕೊಂಡಿರೋ ತಪ್ಪುಗಳಿಗೆ ನೀವು ಅನುಭವಿಸಿದಂಥ ಶಿಕ್ಷೆ ಸಾಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲಿ ಸಾಕಷ್ಟು ಮೇಜರ್ ಚೇಂಜನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ರೋಮಿಗೆ ಅಥವಾ ರೋಮನ್ ಅಥವಾ ಫ್ರಾನ್ಸ್ ಅಥವಾ ರೋಮ್ ದೇಶ, ಆ ದೇಶಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳು ನಡೆಯುತ್ತೆ, ಅವಘಡಗಳು ನಡೆಯುತ್ತೆ ಅಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಡೆಸ್ಟಿನಿ ಏನಿತ್ತು, ನಿಮ್ಮ ಬರ್ತ್ ಚಾರ್ಟ್ ಪ್ರಕಾರ ನೋಡ್ಕೊಳ್ಳೋದಾದರೆ, ಸೊ ಸಾಕಷ್ಟು ಝೋಡಿಯಾಕ್ ಸೈನ್ಸ್ ಯಾವುದೇ ಇರಲಿ, ಸೊ ಆ ಝೋಡಿಯಾಕ್ ಸೈನ್ಸ್ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮ ಏನಿತ್ತು ಅದು ಕಂಪ್ಲೀಟ್ ಆಗಿದೆ. ಒಂದು ನ್ಯೂ ಕರ್ಮ, ನ್ಯೂ ಬಿಗಿನಿಂಗ್ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೂರ್ಯ ಕೂಡ ಈಗ ಪಥ ಬದಲಾವಣೆ ಮಾಡಿರೋದ್ರಿಂದ ನಿಮ್ಮ ಡೆಸ್ಟಿನಿ, ನಿಮ್ಮ ಲೈಫ್ ಟೈಮಲ್ಲಿ ನೀವೇನು ಮಾಡ್ಕೊಬೇಕು, ನೀವೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರಿ ಆ ಅಚೀವ್ಮೆಂಟನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರಿಗೆ ದುರಭ್ಯಾಸಗಳು ಇದ್ದರೆ ಆ ದುರಭ್ಯಾಸಗಳನ್ನ ನೀವು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ವರ್ಷದ ಅರ್ಧ ತಿಂಗಳು ಕಳೆದು ಹೋಗಿದೆ. ಸೊ ಇನ್ನು ಅರ್ಧ ತಿಂಗಳು, ಅರ್ಧ ತಿಂಗಳುಗಳು ಮಾತ್ರ ಬಾಕಿ ಇದೆ. ಆ ಬಾಕಿ ಇರುವಂಥ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆನ ನಿಮ್ಮ ಜೀವನಕ್ಕೆ ಬೇಕು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕ್ಲಿಯರ್ ಆಗಿ ಡಿಸಿಷನ್ ತಗೊಳ್ಳಿ. ನಿಮ್ಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ನೀವು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಝೀರೋ ಫಿಯರ್ ಇರಬೇಕು, ಯಾವುದೇ ಭಯ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ಗಟ್ ಚೆನ್ನಾಗಿದೆ, ನೀವೊಂದು ರೀತಿ ಶೈನಿಂಗ್ ಸ್ಟಾರ್ ಇದ್ದಂಗೆ ನಿಮ್ಮದೇ ಆದ ಸ್ಟೈಲಲ್ಲಿ ಪ್ರಪಂಚನ ಬದಲಾಯಿಸೋದಕ್ಕೆ ನೋಡ್ತಾ ಇದ್ದೀರಾ. ಸಾಕಷ್ಟು ಅಡ್ವೈಸ್ ಕೂಡ ಸಿಗುತ್ತೆ ನಿಮಗೆ, ನೀವು ಕೂಡ ಬೇರೆಯವರಿಗೆ ಅಡ್ವೈಸ್ ಕೊಡ್ತೀರಾ. ಸಾಕಷ್ಟು ಒಂದು ಬಾಸ್ ಎನರ್ಜಿಲಿ ನೀವು ಇರ್ತೀರಾ. ಆದಷ್ಟು ಬೇಗ ನಿರ್ಧಾರನ ತಗೊಂಡು ನಿಮ್ಗೇನು ಬದಲಾವಣೆ ಮಾಡ್ಕೊಳ್ಬೇಕೋ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಿಂಹರಾಶಿ ಮತ್ತು ವೃಷಭ ರಾಶಿ ಏನು ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಶುಕ್ರದಶೆ ಶುರುವಾಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ. ನಿಮ್ಮ ಫ್ಯಾಷನ್ ಸೆನ್ಸ್ ಚೆನ್ನಾಗಾಗುತ್ತೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗುತ್ತೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಮನೆ ಬದಲಾವಣೆ ಮಾಡುವಂಥದ್ದು, ಅಥವಾ ಪಿ ಜಿಗಳಲ್ಲಿದ್ದರೆ ಪಿ ಜಿ ಬದಲಾವಣೆ ಮಾಡ್ತೀರಾ, ರೂಮಲ್ಲಿದ್ದರೆ ರೂಮ್ಸು ಬದಲಾವಣೆ ಮಾಡ್ಕೊಳ್ತೀರಾ, ಅಥವಾ ಬೇರೆ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ತುಂಬ ಅಟ್ರ್ಯಾಕ್ಟಿವ್ ಪರ್ಸನ್ ಆಗ್ತೀರಾ, ತುಂಬ ರೊಮ್ಯಾಂಟಿಕ್ ಪರ್ಸನ್ ಆಗಿ ಬದಲಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಔಟ್ಲುಕ್ ಏನಿದೆ ಅದನ್ನು ಟೋಟಲಿ ನೀವು ಚೇಂಜ್ ಮಾಡ್ಕೊಳ್ತೀರಾ, ಒಂದಷ್ಟು ಮಾಡ್ರನ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಷ್ಟು ದಿನ ಬೇರೆಯವರಿಗೋಸ್ಕರ ನೀವಿದ್ರಿ, ಇನ್ಮೇಲೆ ನಿಮ್ಗೇನು ಅನಿಸುತ್ತೋ ಆ ರೀತಿ ನೀವಿರೋದಕ್ಕೆ ಶುರು ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಒಂದು ಎಂಡಿಂಗ್ ಟೈಮ್ ಬಂದಿದೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕಾರ್ಮಿಕ್ ಎಂಡ್ ಆಗಿ ಏನೋ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಹಾಗಾಗಿ ನಿಮ್ಮ ಸೂರ್ಯ ಮತ್ತು ಚಂದ್ರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ
ದೋಷ ಅಂತ ಏನು ಹೇಳ್ತಾರೆ. ಒಂದೇ ಜಾಗದಲ್ಲಿ ಸೂರ್ಯ ಚಂದ್ರ ಇಬ್ಬರು ಇರಬಹುದು. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಟ್ರಿಗರ್ ಮಾಡಿರ್ಬೋದು ನಿಮಗೆ. ಸೊ ಅದೆಲ್ಲವೂ ಕೂಡ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರ್ತಾ ಇದೆ, ನಿಮ್ಮ ಫೇವರಲ್ಲಿ ಬದಲಾಗ್ತಿದೆ ಅನ್ನುವಂಥದ್ದು ಇದೆ. ನಿಮಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ. ಜೊತೆಗೆ ನಿಮ್ಮ ಮಕ್ಕಳಿರ್ಬೋದು, ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಯಾರಿಗಾದರೂ ಹುಷಾರಿಲ್ಲ, ಅವ್ರನ್ನ ಹೀಲ್ ಮಾಡಬೇಕು, ಅವ್ರ ಬಗ್ಗೆ ಚಿಂತೆ ಆಗಿದ್ದರೆ ಅದು ಆ ಸಮಸ್ಯೆ ಕೂಡ ನಿಮಗೆ ಬಗೆಹರಿಯುತ್ತೆ, ಅದು ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಜಾಗಗಳಲ್ಲಿ ತುಂಬ ಶೀತ ಆಗುತ್ತೆ, ಇನ್ನೊಂದಷ್ಟು ಜಾಗಗಳಲ್ಲಿ ಒಂದಷ್ಟು ಫೈರ್ ಎನರ್ಜಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಬೆಂಕಿ ಅವಘಡಗಳು, ಜಲ ಗಂಡಾಂತರ, ಈ ಥರದ ಎನರ್ಜಿ ತೋರಿಸ್ತಾ ಇದೆ. ಇದೆರಡು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಂತ ಮನೆಗೆ ಹೋಗುವಂಥ ಕನಸು ನನಸಾಗುತ್ತೆ. ಮನೆಗೆ ಹಾಲುಕ್ಸಿ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ನೆಲ್ಲ ಕರೆದು ಏನು ಒಂದು ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ರಿ, ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಮೇಜರ್ ಚೇಂಜಿಂಗ್ ಟೈಮ್ ಅಂತ ಇದೆ ಇಲ್ಲಿ. ಹಾಗಾಗಿ ಒಂದು ಸಣ್ಣದಾಗಿ ಏನೋ ಒಂದು ಶುರು ಮಾಡಬೇಕು ಅಂದ್ಕೊಂಡಿರೋದು, ಅದು ಹೋಗ್ತಾ ಹೋಗ್ತಾ ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಇದೆ, ಅದು ನಿಮ್ಮನ್ನು ಓವರ್ಕಮ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎನರ್ಜಿ ವೈಸ್ ಕೂಡ ನಿಮಗೆ ತೊಂದರೆ ಮಾಡ್ತಿದೆ, ಒಂದಷ್ಟು ಡಿಫಿಕಲ್ಟೀಸ್ನ ನಿಮ್ಮ ಜೀವನದಲ್ಲಿ ತಂದುಕೊಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ತುಂಬ ತೊಂದರೆನ ಮಾಡ್ತಿದ್ದಾರೆ, ನಿಮ್ಮನ್ನು ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಿಗೆ ಅವಕಾಶನ ಮಾಡಿಕೊಟ್ಟು ಇನ್ನು ಹೆಚ್ಚಿನ ತೊಂದರೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರನ ಮಾಡಿದ್ದಾರೆ. ಹಾಗಾಗಿ ಶತ್ರುಬಾಧೆ ಕೂಡ ಚೆನ್ನಾಗಿದೆ. ಶತ್ರುಬಾಧೆ ಜೊತೆ ನಿಮ್ಮ ಲೈಫನ್ನ ನೀವು ತಗೊಂಡು ಹೋಗುವಂಥ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಏನಿದೆ ಅದು ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಆಗಲೇ ಹೇಳ್ದಂಗೆ ಶನಿ ಮಹಾತ್ಮರ ಒಂದಷ್ಟು ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಾಜಕೀಯವಾಗಿ ಕೂಡ ಒಂದು ನ್ಯೂ ಬಿಗಿನಿಂಗನ್ನು ಶುರು ಮಾಡ್ತೀರಾ ಅಂತ ಇದೆ ಇಲ್ಲಿ. ನಿಮ್ಮ ಪೂರ್ವಜರು ಬಿಟ್ಟು ಹೋದಂಥ ಕೆಲಸ ಕಾರ್ಯಗಳನ್ನ ಮತ್ತೆ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಇಲ್ಲಿ ಸ್ಪೆಲ್ ವರ್ಕ್ ಅದು ಇದು ಎಲ್ಲ ಕಲಿಯೋದು ಅಥವಾ ನೆಗೆಟಿವಿಟಿ ಮಾಡೋದನ್ನು ಕಲಿತು ಎಲ್ರಿಗೂ ನೆಗೆಟಿವ್ ಮಾಡಿರೋರಿಗೆಲ್ಲ ತೊಂದರೆ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೀರಾ. ಬಟ್ ಅದಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೂರ್ಯ ಚಂದ್ರ ಉಚ್ಚ ನೀಚ ಸ್ಥಾನದಲ್ಲಿ ಹೇಗೆ ಅಂತ ಯಾರೋ ಯೋಚನೆ ಮಾಡ್ತಿದ್ದೀರಾ, ಅಷ್ಟೊಂದು ತಲೆಗೆಡ್ಸ್ಕೊಳ್ಬೇಡಿ. ಪ್ರಪಂಚನೇ ಪ್ರಳಯ ಆಗೋ ಸಮಯಕ್ಕೆ ಬಂದಿದೆ. ಸೊ ಯಾವ ರೀತಿ ಲೈಫನ್ನ ಎಂಜಾಯ್ ಮಾಡಬಹುದು, ಎಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದುರಭ್ಯಾಸಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. 14 ವರ್ಷದಿಂದ ಯಾರು ಆಲ್ಕೋಹಾಲ್ ತೊಗೊಳ್ತಿದ್ರು, ಡ್ರಗ್ಸ್ ತೊಗೊಳ್ತಿದ್ರು, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ತುಂಬ ಕೆಟ್ಟವರು ಅಂತ ಡಿಸೈಡ್ ಮಾಡಿ ಪ್ರಪಂಚ ಅವರಿಗೆ ಟ್ಯಾಗ್ಲೈನ್ ಕೊಟ್ಟಿತ್ತು, ಇನ್ನು ಮುಂದೆ ಅವರು ಭೂಮ್ ಅನ್ನುವಂಥ ರೀತಿಯಲ್ಲಿ ಬದಲಾಗ್ಬಿಟ್ಟು ತುಂಬ ಒಳ್ಳೆಯವರಾಗಿ ಸಮಾಜಮುಖಿ ಕೆಲಸಗಳ ಆಗತ್ತೆ ಅನ್ನುವಂಥದ್ದು ಇದೆ ಅವರಿಂದ. ಹೇಗೆ ಅಂದರೆ ಅದೇನೋ ಒಂದು ಹಾಡಿದೆ ಎಲ್ಲ, ವಿಷ್ಣುವರ್ಧನ್ ಸರ್ ಅವ್ರದ್ದು, ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸತ್ಯಕ್ಕೂ ಒಂದು ಕಾಲ ಅಂತ. ಈಗ ಯಾರು ದುರಭ್ಯಾಸಗಳಲ್ಲಿ ಮುಳುಗೋಗಿದ್ರು ಅವರಿಗೊಂದು ಒಳ್ಳೆ ಕಾಲ ಬರ್ತಿದೆ. ಇನ್ನು ಮುಂದೆ ಅವರು ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ಸಮಯದಲ್ಲಿ ಪಾಪ ನನ್ನ ತಮ್ಮ ಇರಬೇಕಾಗಿತ್ತು, ಇದ್ದಿದ್ರೆ ಅವನಿಗೂ ಕೂಡ ಚೆನ್ನಾಗಿ ಆಗ್ತಾ ಇತ್ತು. ನಮ್ಮ ಮಕರ ರಾಶಿಲಿ ಶನಿ ಮಹಾತ್ಮ ಚೇಂಜ್ ಆಗ್ತಾರಲ್ಲ, ಸೊ ಹಾಗಾಗಿ ಶನಿ ಮಹಾತ್ಮ ಅವನ್ನೇ ಶಾಶ್ವತವಾಗಿ ದೂರ ಮಾಡಿಬಿಟ್ರು. ಓಕೆ, ಅದೇನಾಗಬೇಕಿತ್ತು ಆಯಿತು, ಈಗ ಅವನಿಗೆ ಮುಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಯಾಕೆ ಅಂತ ಗೊತ್ತಿಲ್ಲ, ಶನಿ ಮಹಾತ್ಮ ಬಂದರೆ, ಮಕರ ರಾಶಿ ಬಂದರೆ ಅವನ ನೆನಪು ಬಂದುಬಿಡ್ತಾನೆ. ಸೊ ಎಲ್ರಿಗೂ ಒಳ್ಳೆಯದಾಗತ್ತೆ, ಯೋಚನೆ ಮಾಡಬೇಡಿ. ಜೊತೆಗೆ ಏನೋ ಒಂದು ನಿಮ್ಮ ಲೈಫಲ್ಲಿ ಯಾರೋ ವ್ಯಕ್ತಿ ಬರೋರಿದ್ದಾರೆ ಅನ್ನುವಂಥದ್ದು ಇದೆ. ಯಾರಾದರೂ ಡ್ರೈವಿಂಗ್ ಮಾಡ್ತಿದ್ರೆ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಡ್ರೈವಿಂಗಲ್ಲಿ ಒಂದಷ್ಟು ಕಲಿಯಕ್ಕೆ ಹೋದರೆ ಅಥವಾ ಏನೋ ಒಂದು ಹೊಸದಾಗಿ ಶುರು ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಸಮಸ್ಯೆಗಳಾಗ್ಬೋದು, ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಇಲ್ಲಿ. 12 12 11 12 ಎಷ್ಟೊಂದು ಸತಿ ರಿಪೀಟೆಡ್ ಆಗಿದೆ ಅಂದರೆ ನಿಮ್ಮ ಮನೆಯ 12th ಹೌಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು 11 10
10, 11, 12 ಇದೇ ಇದೆ. ಸೊ ಹಾಗಾಗಿ ನಿಮ್ಮ ಲೈಫ್, ನಿಮ್ಮ ಮನೆ ಎರಡು ಅಪ್ಗ್ರೇಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಗ್ರಹಗತಿಗಳು ಫೇವರಲ್ಲಿ ಇರಲಿ, ಅನ್ಫೇವರಲ್ಲಿ ಇರಲಿ, ಇಬ್ಬರು ಕಾಲನ್ನ ಗಟ್ಟಿಯಾಗಿ ಇಟ್ಕೊಂಬಿಡಿ. ಒಂದು ನಿಮ್ಮ ಇಷ್ಟ ದೇವರ ಕಾಲು, ಇನ್ನೊಂದು ನಿಮ್ಮ ಕುಲದೇವರ ಕಾಲು. ಇವರಿಬ್ಬರ ಕಾಲನ್ನ ಬಿಡದಿರ ಇಟ್ಕೊಳ್ಳಿ. ಸೊ ಅವ್ರು ನಿಮಗೆ ಸರಿಯಾದ ಮಾರ್ಗದರ್ಶನನ ಕೊಡ್ತಾರೆ. ತುಂಬ ಪಾಸಿಟಿವ್ ಆಗಿ ಇದೆ. ಸೊ ಹೊಸ ಕಾರ್ಡ್ ಇದು. ಹಾಗಾಗಿ ಈ ಕಾರ್ಡ್ ಪೂರ್ತಿ ಸ್ಟಡಿ ಮಾಡಿ ಇನ್ನೂ ಡೀಟೇಲ್ ಆಗಿ ರೀಡಿಂಗ್ ಕೊಡ್ತೀನಿ. ಸದ್ಯಕ್ಕೆ ಇದನ್ನು ತಿಳ್ಕೊಳ್ಳಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಯಾರ್ಯಾರು ಮಣ್ಣೆತ್ತಿದ್ರೋ ಅವ್ರಿಗೆಲ್ಲ ಮಣ್ಣಿಡಿದ್ರು ಬಂಗಾರ ಆಗುವಂಥ ಸಮಯ ಬರಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್.